ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿದಕ್ಕೆ ಖಂಡನೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಸೇರಿಸಿದ್ರೆ ಅದನ್ನ ತಾವು ತೋರಿಸ್ತಾ ಇದೀವಿ ಮಾಧ್ಯಮದಲ್ಲಿ, ಅದನ್ನ ನಮ್ಮ ಬಗ್ಗೆ ಚರ್ಚೆ ಏನಿಲ್ಲ. ಆದ್ರೆ ಏನು ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿದರೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಕೆಲವೊಂದ್ ಕಡೆ ಎಲ್ಲರೂ ಕೂಡ ಏನು ಒಂದು 10 ರಿಂದ 12 ಜನ ನಮ್ಮ JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದೊಂದು ಇಶ್ಯೂ ವಿಚಾರಕ್ಕೆ ಸಂಬಂಧವೇ ಇಲ್ಲ ಅಂತವನ್ನು ಕೂಡ ಸೇರಿಸಿದ್ದಾರೆ. ಆದ್ರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಾಗ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡಕ್ ನಡೆಸಿದ್ವಿ. ಸರ್, ಸರ್ಕಾರ ನಾವು ಏನು SIT ತನಿಖಾ ತಂಡ ಏನು ತನಿಖೆಯನ್ನ ಮಾಡಿದ್ರು ಹಿಂದೆ, ಇದರಲ್ಲಿ ತಾವು ನೋಡ್ತಾ ಇರಿ ಸರ್. ಇದರಲ್ಲಿ ತಮಗೇನು 39 ಜನನ ಸೇರಿಸಿದಾರಲ್ಲ ಸರ್. A1 A2 ಸೇರಿಸಿದ್ದಾರೆ, A3 A4 ಇಲ್ಲ, ಮತ್ತೆ A5 A6 ಇದಾರೆ, 7 ಇದೆ, 8 ಇದೆ. ಹೀಗೆ ಅವರು ಮತ್ತೆ 9 10 ರಿಂದ ಇಲ್ಲ 17 ಇದೆ. ಹಾಗಾಗಿ ಹಲವಾರು ಒಂದು ಪ್ರಭಾವಿಗಳು ಯಾವ್ಯಾವ ರೀತಿ ಇದರಿಂದ ಯಾರ್ಯಾರು ಏರ್ಪಡೆ ಇದೆ ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರದ ವಿರುದ್ಧವೇ. ಆಮೇಲೆ ಲೋಕಸಭೆ ಚುನಾವಣೆ ಏನ್ ಗೆಲ್ಲಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ರು, ಸಂಪೂರ್ಣ ಅವರ ಮೇಲೆ ನಾವು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಮತ್ತು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. 200 ಜನದಲ್ಲಿ 39 ಜನ ಸೇರಿದ್ದಾರೆ. ಅದರಲ್ಲಿ ನನ್ನ ಸಂಬಂಧಿ ಅಲ್ಲದೆ ಇನ್ನೂ 10 ಜನ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೂಡ ಇದ್ದಾರೆ. ಅವರು ಕೂಡ ಅದಕ್ಕೂ ಭಾಗಿಯಾಗಿಲ್ಲ, ಆದ್ರೂ ಕೂಡ ಅವ್ರನ್ನ ಸೇರಿಸಿದ್ದಾರೆ. ಏನಕ್ಕೆ ಅಂದ್ರೆ ಇದನ್ನ ನಾನು ನಿಮ್ಗೆ ಹೇಳಿದೆ, ಈ ಒಂದು ಏನು ಷಡ್ಯಂತ್ರ ಮಾಡಿದರೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದನ್ನೆಲ್ಲ ಒಂದ್ ಕಡೆ ತನಿಖೆನ ಒಂದು ತಪ್ಪಿಸಲಿಕ್ಕೆ ಇದನ್ನ ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಹಂಚಿದ್ದಾರೆ ಅಂತ ಒಂದು ವಿಚಾರಕ್ಕೂ ಕೂಡ ನಾವು ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೆ ಇನ್ನೊಂದು ದೊಡ್ಡ ಮಟ್ಟ ತನಿಖೆನೂ ಆಗ್ಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು, ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಒಂದು ಸೇರಿಸಿದ್ದಾರೆ ಈ ಒಂದು ಕೇಸಿನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ, ಯಾರು ಕೂಡ ಧೃತಿಗೆಡಕ್ ಬೇಡ, ಧೈರ್ಯಗೆಡಕ್ ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು, ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನ್ ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡಕ್ ಬೇಡ. ನಮ್ಮ ಪಕ್ಷ ಇವತ್ತು ಕೆಲವೊಂದ್ ಕಡೆ JDS ಪಕ್ಷನ ಏನು ಒಂದು ಸರ್ಕಾರ, ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕ್ಬೇಕು ಅಂತ ಏನ್ ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಏನು ಪೆನ್ ಡ್ರೈವ್ ವಿಚಾರಕ್ಕೆ ಏನು ಅಮಾನ್ಯ ಏನ್ ಸೇರಿಸಿದೀವಿ ಅದು ಬಹಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದ್ ಕಡೆ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಏನು ಹಾಕ್ತಾ ಇದ್ರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ, ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಒಂದ್ ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಏನ್ ಮಾಧ್ಯಮದ ಮೂಲಕ ಈ ತರ ಒಂದು ಚಿತ್ರವನ್ನು ಹಾಕಿ ತೋರಿಸುವಂತದ್ದು ನಾನು ಕೂಡ ಎಲ್ಲ ಒಂದ್ ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆಂದ್ರೆ ಏನ್ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಹೊರಗೆ ತರಬೇಕು. ಅದು ಬಿಟ್ಟು ಏನು ಅಮಾನ್ಯ ಏನು ಯಾರು ಇದು ಸಂಬಂಧನೇ ಇಲ್ಲದವರೆಲ್ಲ ಪಕ್ಷಕ್ಕೆ ಇದಕ್ಕೆಲ್ಲ ಸೇರಿಸಿ ತಾವೇನು ಏನು ಚಿತ್ರನ ತೋರಿಸ್ತಾ ಇದ್ರಿ, ಅದಕ್ಕೆ ನಾನೆಲ್ಲರೂ ಕೂಡ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾನೂನಿನ ಹೋರಾಟವನ್ನು ಕೂಡ ನಾವು ಇದ್ರ ವಿರುದ್ಧ ಯಾರು ಇದಿದೆ ಅವ್ರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ ಸರ್.